ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೀ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಫಸ್ಟಿಗೆ ನಾನು ಯಾವುದೋ ಸ್ಪೆಷಲ್ ಡ್ರಿಂಕ್ ಅಂದಿದ್ನಲ್ಲ, ಅದ್ರ ರೆಸಿಪಿನ ಕೇಳಿದರು. ಹಾಗಾಗಿ ಅದನ್ನು ಯಾವ ಥರ ಮಾಡೋದು, ಅದನ್ನು ಎಲ್ಲಿಂದ ತರ್ತೀನಿ ಅಂತ ಫಸ್ಟು ತೋರಿಸ್ಬಿಡ್ತೀನಿ. ಇದನ್ನು ನಾನು ಹೊಲ್ದಲ್ಲೇ ಕಿತ್ಕೊಬರ್ತೀನಿ. ಇದು ಹಳ್ಳಿ ಆಗಿರೋದ್ರಿಂದ ನನಗೆ ಆರಾಮಾಗಿ ಸಿಗುತ್ತೆ. ಇದನ್ನು ನಾವು ನೆಲನಲ್ಲಿ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಏನಂತಾರೋ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸರ್ಚ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಇದನ್ನು ಒಣಗಿಸಿದ್ರೆ ಸಾಕು, ಪುಡಿ ಏನು ಬೇಡ. ಈ ರೀತಿ ಒಣಗಿಸಿರೋದನ್ನ ತೆಗೆದು ಇಟ್ಕೊಂಡಿದ್ದೀನಿ. ತುಂಬ ದಿನ ಬರುತ್ತೆ. ಒಂದು ಸ್ವಲ್ಪ ತಂದು ಇಟ್ಕೊಂಡ್ರೆ ಸಾಕು, ವರ್ಷಾನುಗಟ್ಲೆ ಬರುತ್ತೆ. ಅದಕ್ಕೆ ಒಂದು ಲೋಟ, ಕಾಫಿ ಲೋಟದಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. ಅದನ್ನು ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಈ ಗ್ಲಾಸಲ್ಲಿ ನೀರು ಹಾಕಿ ಅದನ್ನು ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತೀನಿ. ಇದೇ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಕುದಿಸ್ಕೋಬೇಕು. ಒಂದೇ ಒಂದು ಗುಕ್ಕಾಗೋಷ್ಟು ಮಾಡ್ಕೊಳ್ಳೋಣ. ಅದೇನು ಕಾಫಿ ಲೋಟದಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀವಲ್ಲ, ಅದು ಒಂದು ಗುಕ್ಕಷ್ಟು ನೀರು ಆಗೋಷ್ಟು ಕುದಿಸ್ಕೋಬೇಕು. ಅದೆಲ್ಲ ಸೀದು ಬರುತ್ತಲ್ಲ, ಆಗ ಇದು ಜಾಸ್ತಿ ಕುಡಿಬೇಕು. ಆದರೆ ತುಂಬ ಕಹಿ ಇರುತ್ತೆ, ಹಾಗಾಗಿ ಕುಡಿಯೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮಾಡಿಕೊಂಡು ಅದನ್ನು ಒಂದು ಗುಡ್ಕೋಷ್ಟು ಕುಡ್ಕೊಳ್ತೀನಿ. ಆಗ ಆರಾಮ್ ಅನಿಸುತ್ತೆ. ತುಂಬ ಜಾಸ್ತಿ ಮಾಡಿಕೊಂಡ್ರೆ ಕುಡಿಯೋಕ್ಕೆ ಕಹಿ ಇರುತ್ತಲ್ಲ, ಕುಡಿಯೋಕ್ಕಾಗೋದಿಲ್ಲ. ನಿಮಗೆ ಕುಡಿತೀವಿ ಅನ್ನೋರು ಒಂದು ಗ್ಲಾಸ್ ಫುಲ್ ಮಾಡಿಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ಅದು ಇನ್ನೂ ಇದೇ ಸ್ಪೆಷಲ್ ಡ್ರಿಂಕು. ಇದನ್ನು ಕುಡಿದ ತಕ್ಷಣ ನಾನು ಅಂದರೆ ಜೀರಿಗೆ ಕುದಿಸಿರೋ ನೀರು ಅಥವಾ ಅರಿಶಿನ ನೀರು ಏನಾದರೂ ತೊಗೊಳ್ತೀನಿ. ಇವತ್ತು ನಾನು ಅರಿಶಿನದ ನೀರು ತೊಗೊಳ್ತಿದ್ದೀನಿ. ಇದನ್ನು ಡ್ರಿಂಕ್ನ ಕುಡಿದ್ಬಿಟ್ಟು ಆನಂತರ ಅರಿಶಿನದ ನೀರನ್ನ, ಅಂದರೆ ಅದನ್ನು ಬೇಯಿಸ್ಕೊಂಡಿರೋದು ನೀರನ್ನ ಕುಡಿತೀನಿ. ಇದಕ್ಕಿಂತ ನೀವು ಮಾರ್ನಿಂಗ್ ಹೊತ್ತು ಜೀರಿಗೆನ ರಾತ್ರಿನೇ ನೆನೆ ಹಾಕಿ ಮಾರ್ನಿಂಗ್ ಅದನ್ನು ಬೇಯಿಸಿ ಕುಡಿಯೋದ್ರಿಂದ ನಿಮಗೆ ಡೈಜೆಷನ್ ಏನೇ ಇದ್ದರೂ ಕ್ಲಿಯರ್ ಆಗುತ್ತೆ. ಅದು ತುಂಬ ಬೆಸ್ಟು. ಮಾರ್ನಿಂಗ್ ಅದೇ ಡ್ರಿಂಕ್ನ ಇವೆರಡನ್ನ ಡೈಲಿ ಕುಡಿತಾ ಬಂದರೆ ನಿಮಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಬಾಡಿ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ನಾನು ಮಾಡೋದನ್ನೇ ನಿಮಗೂ ಹೇಳ್ತಿದ್ದೀನಿ. ಆಲ್ರೆಡಿ ನನ್ನ ವೆಯ್ಟ್ ಕಮ್ಮಿ ಆಗಿದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು 20 ಡೇಸ್ದು ಫುಲ್ ಕಂಪ್ಲೀಟ್ ಆಗಿದೆ. 21 ಡೇಗೆ ಫಸ್ಟು ರಿಸಲ್ಟ್ನ ಶೇರ್ ಮಾಡಿ ಆನಂತರ ವರ್ಕೌಟ್ ಅದನ್ನೆಲ್ಲ ವೀಡಿಯೋನ ಶೇರ್ ಮಾಡ್ತೀನಿ. ಇವತ್ತು ಕೂಡ ಬೇರೆ ಬೇರೆ ರೀತಿ ಎಕ್ಸಸೈಸ್ಗಳನ್ನ, ಈಸಿಯಾಗಿರೋ ಎಕ್ಸಸೈಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಬೆನಿಫಿಟ್ ಆಗಿರುತ್ತೆ. ಹಾಗೆ ಲಾಸ್ಟಿಗೆ ನಾನು ನೈಟ್ ಹೊತ್ತು ರಾಗಿ ಮಾಲ್ಟನ್ನ ಮಾಡ್ಕೊಂಡು ಕುಡಿತೀನಲ್ಲ, ಅದಕ್ಕೆ ಏನೇನು ಹಾಕಿ ರಾಗಿ ಮಾಲ್ಟನ್ನ ಹಾಕ್ಸಿದ್ದೀನಿ, ಅದನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಫುಲ್ ವಿಡಿಯೋ ಹಾಕಿದ್ದೀನಿ. ಲಾಸ್ಟ್ವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ. ಮಿಸ್ ಮಾಡಬೇಡಿ, ಸ್ಕಿಪ್ ಕೂಡ ಮಾಡಬೇಡಿ ಇದನ್ನು. ಹಾಗೆ ಇವತ್ತಿನ ಎಕ್ಸಸೈಸ್ ಇಷ್ಟೇ. ಇವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಬಿಡೋಣ. ಡೈಲಿ ಮಾಡೋ ಥರನೇ ಏನೂ ಮಾಡಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಈ ರೀತಿ ಕಾಲು ಎತ್ತೋದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂದರೆ ನೀವು ಅದ್ರ ಬದಲು ಈ ರೀತಿ ಕೂತು ಎದ್ದು ಮಾಡ್ಕೋಬೋದು. ಈ ಕಾಲು ಎತ್ತೋದನ್ನ ಸ್ಕಿಪ್ ಮಾಡಿಕೊಂಡು ಎಲ್ರಿಗೂ ಈಸಿ ಆಗೋ ಥರನೇ ಹೇಳ್ಕೊಡ್ತೀನಿ. ಸುಮ್ಮನೆ ಕೂತು ಎದ್ದು ಮಾಡೋದ್ರಿಂದ ಅದರಿಂದ ಸ್ವಲ್ಪ 2 ವಾರ 3 ವಾರ ವರ್ಕ್ ಆಗುತ್ತೆ. ಆ ನಂತರ ಕೂಡ ನೀವು ಅದೇ ಎಕ್ಸಸೈಸ್ಗಳನ್ನ ಮಾಡ್ತಾ ಹೋದರೆ ನಿಮ್ಮ ಬಾಡಿ ಅದನ್ನು ಕನ್ಸ್ಯೂಮ್ ಮಾಡೋದಿಲ್ಲ, ಅದೇನೂ ವರ್ಕ್ ಆಗೋದಿಲ್ಲ. ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡ್ತಾ ಇರಬೇಕು. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಒಂದೊಂದು ಟಫ್ ಎಕ್ಸಸೈಸ್ ಕೂಡ ಮಾಡ್ಕೋಬೇಕು. ಹಂಗಂತ ಜಂಪ್ ಮಾಡೋದು, ರನ್ ಮಾಡೋದು ಇದೆಲ್ಲ ಹೆವಿ ಅನಿಸುತ್ತೆ, ಮಾಡೋದಕ್ಕಾಗೋದಿಲ್ಲ. ಅಂದರೆ ತುಂಬ ದಪ್ಪ ಇರೋರು ಮಾಡೋಕ್ಕಾಗಲ್ಲ. ನನ್ನಷ್ಟು ಅಥವಾ ನನಗಿಂತ ಸ್ವಲ್ಪ ದಪ್ಪ ಇರೋರು ಕೂಡ ಮಾಡ್ಕೋಬೋದು. ಸೋಂಬೇರಿತನ ಮಾಡಿದರೆ ಯಾವುದೂ ಕೂಡ ಆಗೋದೇ ಇಲ್ಲ. ನೀವು ಲೇಜಿನೆಸ್ನ ಕಂಪ್ಲೀಟಾಗಿ ಮರಿಬೇಕು, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಆನಂತರ ನೀವು ವರ್ಕೌಟು, ಡಯಟು ಇದನ್ನೆಲ್ಲ ಮಾಡ್ಕೋಬೇಕು. ಲೇಜಿಯಾಗಿರೋರಿಗೆ ಎಲ್ಲ ಕಷ್ಟನೇ ಅನಿಸುತ್ತೆ. ನೀವು ದಯವಿಟ್ಟು ವರ್ಕೌಟು ಡಯಟ್ನ ಮಾಡಬೇಕು ಅಂದ್ಕೊಂಡವರು ಫಸ್ಟು ನೀವು ಕಾನ್ಫಿಡೆಂಟಾಗಿರಬೇಕು. ನಾನು ಇದನ್ನು ಮಾಡೇ ಮಾಡ್ತೀನಿ, ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಏನು ತಿನ್ನಲೇಬಾರ್ದು ಅಂತ ಕಾನ್ಫಿಡೆಂಟಾಗಿದ್ದರೆ ನೀವು ತಿನ್ನೋದೇ ಇಲ್ಲ. ಅದ್ರ ಬದಲು ಸ್ವಲ್ಪ ತಿಂದುಬಿಡೋಣ ಇವತ್ತು, ನಾಳೆಯಿಂದ ಪೂರ್ತಿ ಇರೋಣ, ಇವತ್ತು 12 ಗಂಟೆ ಆಗಿದೆ ಸ್ವಲ್ಪ ತಿಂದುಬಿಡೋಣ ಅಂದ್ಕೊಳ್ತೀರ. ಹಾಗೆಲ್ಲ ಮಾಡಿದರೆ ಅದು ಯೂಸ್ ಆಗೋದಿಲ್ಲ. ಒಂದಿನ ಮಾಡಿ ಒಂದಿನ ಬಿಟ್ಟು ತಿಂದು ಮಾಡಿದರೆ ಅದು ನಿಜವಾಗ್ಲೂ ವರ್ಕ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ವೆಯ್ಟ್ ಕಮ್ಮಿ ಆಗೋದಿಲ್ಲ. ನೀವು
ನಾನು ಇದನ್ನು ವಾಯ್ಸ್ ನೋಟ್ ಹಾಕೋದ್ರ ಬದಲು ಮ್ಯೂಸಿಕ್ ಕೂಡ ಹಾಕ್ಬೋದು. ಅಷ್ಟು ಎಲ್ರಿಗೂ ಇಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಏನಾದರೂ ಒಂದು ಟಾಪಿಕ್ನ ತೆಗೆದು ಎಕ್ಸಸೈಸ್ ಅಷ್ಟೊಂದು ಲೆಂತಿಯಾಗಿ ಎಕ್ಸಸೈಸ್ ಬಗ್ಗೆನೇ ಹೇಳಿದರೆ ಬೋರ್ ಅನಿಸುತ್ತೆ ಅಂತ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಅದ್ರ ಬೇರೆ ಏನಾದರೂ ಮಾತಾಡೋದನ್ನ ಹಾಕ್ತೀನಿ. ನಿಮಗೆ ಅದು ಸರಿ ಅನಿಸುತ್ತೋ ಏನೋ ಗೊತ್ತಿಲ್ಲ. ನಾನು ಹಾಗಂತ ಅಂದ್ಕೊಂಡಿದ್ದೀನಿ. ಬರೀ ಎಕ್ಸಸೈಸ್ ಬಗ್ಗೆನೇ ಹೇಳ್ತಿದ್ರೆ ಬೋರ್ ಆಗಿಬಿಡುತ್ತೆ ಅಂತ ಎಕ್ಸಸೈಸ್ ಮಾಡಿಕೊಂಡು ಬೇರೆ ವಿಷಯನ ಕೇಳಿಸ್ಕೊಳ್ತಿದ್ರೆ ಆರಾಮ್ ಅನಿಸುತ್ತೆ. ಹಾಗಾಗಿ ಈ ರೀತಿ ಏನಾದರೂ ಟಾಪಿಕ್ನ ನಾನು ಮಾತಾಡ್ತೀನಿ. ಹಾಗೆ ಈ ಎಕ್ಸಸೈಸ್ ಕೂಡ ಬೆಸ್ಟ್ ಆಗಿದೆ. ಇದು ಒಂದು ಎಕ್ಸಸೈಸ್ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು. ಚೆನ್ನಾಗಿದೆ. ಇದು ಫುಲ್ ಆಲ್ ಓವರ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಈ ರೀತಿ ನೀವು ಕೂತ್ಕೊಂಡು ಈ ರೀತಿ ಲೆಗ್ನ ಅಪ್ ಮಾಡೋದ್ರಿಂದ ನಿಮ್ಮ ಕಾಲು ತುಂಬ ಸ್ಲಿಮ್ಮಾಗಿ ಕಾಣುತ್ತೆ. ಇದೇನು ಎಕ್ಸ್ಟ್ರಾ ದಪ್ಪ ದಪ್ಪ ಆಗಿರುತ್ತಲ್ಲ ಅದೆಲ್ಲ ಬೇಗನೆ ನಿಮಗೆ ಕರಗುತ್ತೆ. ಇದನ್ನು ನೀವು ಒಂದು 10-15 ಸಲನಾದರೂ ಮಾಡ್ಕೋಬೇಕು. ಒಂದು 10 ಸೆಕೆಂಡ್ ಹಾಗೆ ಹೋಲ್ಡ್ ಮಾಡಿ, ಮತ್ತೆ ನಿಮಗೆ ಕಾಲು ನೋವು ಬಂದರೆ ಸ್ವಲ್ಪ ಹೊತ್ತು ನಿಂತು ಮತ್ತೆ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಮಾಡೋರಿಗೆ ತುಂಬ ಕಷ್ಟ ಅನಿಸುತ್ತೆ. ಜಾಸ್ತಿ ಹೊತ್ತು ಆ ರೀತಿ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ ಅಂಥವ್ರು ಸ್ಕಿಪ್ ಮಾಡಿ. ಹಾಗೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಾನು ಹೇಳಿದೆ ತಿಂಡಿ ಮತ್ತು ಜ್ಯೂಸ್ ಏನೂ ಕುಡಿತಿಲ್ಲ. ಡೈರೆಕ್ಟಾಗಿ 1 o'clockವರೆಗೂ ಹಾಗೇ ಇರ್ತೀನಿ. ಬರೀ ನೀರನ್ನ ಕುಡ್ಕೊಂಡು ಆನಂತರ ಮಧ್ಯಾಹ್ನ 1 o'clockಗೆ ನಾನು ಊಟನ ರೆಡಿ ಮಾಡಿಕೊಂಡು ಊಟ ಮಾಡ್ತೀನಿ. ಇಲ್ಲಿ ನಾನು ಕಾಲಿಫ್ಲವರ್ನ ತೊಗೊಂಡಿದ್ದೆ. ಅದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅರಿಶಿಣ ಮತ್ತು ಇದು ಮಸಾಲೆ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಈ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ ಅಷ್ಟೇ. ಇದನ್ನು ಫ್ರೈ ಮಾಡಿಕೊಂಡು ಅನ್ನದ ಜೊತೆ ನೆಂಚಕ್ಕೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಇದಕ್ಕೆ ಇನ್ನೇನು ಹಾಕ್ತಿಲ್ಲ, ಬರೀ ಇಷ್ಟನ್ನೇ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ನೀಟಾಗಿ ಬೇಯೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದೀಗ ಬೆಂದಿದೆ. ಇದು ನೀಟಾಗಿ ಬೇಯಬೇಕು, ಇಲ್ಲಾಂದರೆ ಕರಮ್ ಅಂತ ಇರುತ್ತೆ. ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ಹುರ್ಕೋಬೇಕು ಅಷ್ಟೇ. ಇದೀಗ ರೆಡಿ ಇದೆ. ರೈಸ್ ಜೊತೆ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಈಚಕ್ಕೆ ಬೇಳೆ ಅಂತಾರಲ್ಲ ಅದು ಸಾಂಬಾರು ಮಾಡಿದ್ದು ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ಇವಾಗ ಊಟಕ್ಕೆ. ಇವತ್ತಿನ ಊಟ ಇಷ್ಟೇ. ಹಾಗೆ ಇಲ್ಲಿ ನಾನು ರಾಗಿ ಮಲ್ಟನ್ನ ಮಾಡೋದು ಹೇಗೆ ಅಂತ ಹೇಳಿದ್ನಲ್ಲ, ಇಲ್ಲಿ 1.5 kg ರಾಗಿನ ತೊಗೊಂಡಿದ್ದೀನಿ. ಏಲಕ್ಕಿ ಮೆಣಸು ಲವಂಗ ತೊಗೊಂಡಿದ್ದೀನಿ. 3 ಏಲಕ್ಕಿ, ಒಂದು 7-8 ಲವಂಗ ಮೆಣಸು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಾದಾಮಿ ಒಂದು 20 ತೊಗೊಂಡಿದ್ದೀನಿ. ಇದು ಒಂದು 20 ಗ್ರಾಮ್ ಅಷ್ಟಿದೆ. ಅಕ್ಕಿ ಬಂದು ಒಂದು 50 ಗ್ರಾಮು. ತೊಗರಿಬೇಳೆ ಬಂದು ಚಿಕ್ಕದು ತೊಗೊಂಡಿದ್ದೀನಿ, ಅದು ಒಂದು 50 ಗ್ರಾಮ್ ಇದೆ. ಉದ್ದಿನಬೇಳೆ ಬಂದು ಒಂದು 70 ಗ್ರಾಮ್ ಅಷ್ಟಿದೆ. ಇನ್ನು ಇಲ್ಲಿ ಕಡಲೆಕಾಳು ಮತ್ತು ಇದು ಹಸಿ ತಡ್ನಿ ಅಂತಾರಲ್ಲ ಅದು, ಇದನ್ನು ಅಳಸ್ತಡ್ನಿ ಅಂತಾರಲ್ಲ ಅದು, ಇದರಲ್ಲಿ ಬೇಳೆ ತೊಗೊಂಡಿದ್ದೀನಿ. ಇದು ಒಳ್ಳೆಯದು. ತಡಿ, ಇದು 50 ಗ್ರಾಮ್ ಇದೆ. ಇದು ಒಂದು 30 ಗ್ರಾಮ್ ಅಷ್ಟಿದೆ. ಇದನ್ನು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಇಲ್ಲಿ ಅಳ್ಜೋಳನ ತೊಗೊಂಡಿದ್ದೀನಿ ನಾನು. ಇದು 400 ಗ್ರಾಮ್ ಅಷ್ಟು ಇದೆ ಅಳ್ಜೋಳ. ಹಾಗೆ ಇಲ್ಲಿ ಅರ್ಧ kg ಅಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇದು ಗೋಧಿ ತೊಗೊಂಡಿದ್ದೀನಿ. ಇದು ಒಂದು 3/4 kg ಅಷ್ಟು ಇದೆ ಗೋಧಿ. 1 kg ಅಷ್ಟು ರಾಗಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಈ ರೀತಿ ರೋಸ್ಟ್ ಮಾಡ್ಕೊಬಿಡೋಣ. ಸ್ವಲ್ಪನೇ, ತುಂಬ ಇದು ಉರಿಯೋಕೆ ಹೋಗಬಾರ್ದು. ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗೆ, ಅಂದರೆ ಇಡೀ ಬೆಚ್ಚಗೆ ಅಂತಾರೆ ಕಾಳುಗಳನ್ನ ಉರಿಯುವಾಗ, ಅಕ್ಕಿ ಉರಿಯುವಾಗ ಇಡೀ ಬೆಚ್ಚಗಾದರೆ ಸಾಕು ಅಂತಾರೆ. ಆ ರೀತಿ ಬೆಚ್ಚಗಾದರೆ ಸಾಕು. ಇದು ಕಾಳುಗಳೇನಿದೆಯೋ ಅದನ್ನು ಸ್ವಲ್ಪ ಜಾಸ್ತಿನೇ ಹುರ್ಕೊಳ್ಳೋಣ, ಅದು ಹಸಿ ವಾಸನೆ ಹೋಗೋ ಥರ. ಇನ್ನು ಜೋಳ ಇದೆಯಲ್ಲ ಅದು ಜಾಸ್ತಿ ಉರಿಯೋದು ಬೇಡ, ಸ್ವಲ್ಪನೇ ಹುರ್ಕೊಳ್ಳೋಣ. ಇನ್ನು ರಾಗಿ ಅದನ್ನು ಬಂದುಬಿಟ್ಟು ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಅಕ್ಕಿ ಗೋಧಿ ಇದನ್ನೆಲ್ಲ ನಾರ್ಮಲಾಗಿ ಸ್ವಲ್ಪನೇ ಹುರ್ಕೊಂಡ್ರೆ ಸಾಕು. ಈ ರೀತಿ ಹುರಿದ್ಬಿಟ್ಟು ಏನೇನು ತೊಗೊಂಡಿದ್ದೀನೋ ಎಲ್ಲನೂ ಈ ರೀತಿ
ಹುರ್ಕೊಂಡಿದ್ದೀನಿ. ಆನಂತರ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನೆಲ್ಲ. ರಾಗಿ ಕೂಡ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಅಮ್ಮಂಗೆ ಕೊಟ್ಟರೆ ಅಮ್ಮ ಅಂಗಡಿಗೆ ಹೋಗುವಾಗಾದರೂ ಮಿಲ್ ಹಾಕಿಸ್ಕೊಬರ್ತಾರೆ, ಇಲ್ಲ ಅಪ್ಪನಾದರೂ ಮಿಲ್ಗೆ ಹಾಕಿಸ್ಕೊಬರ್ತಾರೆ. ಇದಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ತುಂಬ ಸಣ್ಣಗಾಗೋ ಥರ ಮಿಲ್ ಹಾಕಿಸ್ಕೊಬರ್ಬೇಕು. ಒಂದು ಸಲ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸಲ ಹಾಕಿ. ಹೆಚ್ಚು ಬಾದಾಮಿನ ಹಾಕೋಕ್ಕೆ ಹೋಗಬೇಡಿ, ಗಂಟಾಗುತ್ತೆ. ಅದೆಲ್ಲ ಮಿಷಿನಲ್ಲೇ ಉಳ್ಕೊಬಿಡುತ್ತೆ. ಇದನ್ನು ಈಗ ಫುಲ್ ಪ್ರಿಪೇರ್ ಆಗಿದೆ. ಇದನ್ನು ಮಾಡೋದನ್ನ ನಾನು ಹಳೆ ವೀಡಿಯೋದೆಲ್ಲ ಹಾಕಿದ್ದೀನಿ, ಹಾಗೆ ಇದನ್ನು ಮಾಡೋದನ್ನ ಹೇಳ್ಕೊಡ್ಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಗಾಯ್ಸ್.